ಬೊಂಬೆ ನಾಡಿನಲ್ಲಿ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರಿದೆ ಚನ್ನಪಟ್ಟಣ ಉಪಚುನಾವಣೆಯ ಅಖಾಡ ಅಚ್ಚರಿಯ ಅಭ್ಯರ್ಥಿ ಹಾಕುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇದೆ. ಸೆಲೆಬ್ರಿಟಿ ಫೇಸ್ ತಲಾಶ್ನಲ್ಲಿ ಕಾಂಗ್ರೆಸ್ ನಾಯಕರು ನಿರತರಾಗಿದ್ದಾರೆ. ಚನ್ನಪಟ್ಟಣ ಕಾಂಗ್ರೆಸ್ ನಾಯಕರಿಗೆ ಡಿಸಿಎಂ ಡಿಕೆಶಿ ಹೊಸ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣಕ್ಕೆ ಯಾರು ಸೂಕ್ತ ಅಭ್ಯರ್ಥಿ ಗ್ರೌಂಡ್ ಟೆಸ್ಟ್ ಮಾಡಿ ಅಂತೇಳಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಡಿಕೆ ಸುರೇಶ್ ಓಕೆನಾ, ಬೇರೆ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಆಗುತ್ತಾ? ಚನ್ನಪಟ್ಟಣದ ಅಖಾಡಕ್ಕೆ ಯಾರು ಸೂಕ್ತ ಅಭ್ಯರ್ಥಿ ಸಲಹೆ ಕೊಡಿ ಅಂತ ಹೇಳಿದ್ದಾರೆ. ಚನ್ನಪಟ್ಟಣ ಕೈ ನಾಯಕರಿಗೆ ಡಿಸಿಎಂ ಡಿಕೆಶಿ ಹೊಸ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು. ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರುವಂತಹ ಡಿಕೆ ಸುರೇಶ್ ಅವರನ್ನೇ ಚನ್ನಪಟ್ಟಣಕ್ಕೆ ನಿಲ್ಲಿಸ್ತಾರೆ ಅನ್ನೋದು ಒಂದು ಕಡೆ ಚರ್ಚೆ. ಮತ್ತೊಂದು ಕಡೆ ದೇವಮೂಲೆ ಆಗಿರುವಂತಹ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಇಳಿತಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಸಿಪಿ ಯೋಗೇಶ್ವರ್ ಅವರು ದರ್ಶನ್ ಅವರನ್ನ ಇಲ್ಲಿಗೆ ತಂದು ನಿಲ್ಲಿಸುವಂತಹ ಪ್ಲಾನ್ ಆಗಿತ್ತು ಅನ್ನುವಂತಹ ಬಾಂಬನ್ನು ಸಿಡಿಸಿದ್ರು. ಎಲ್ಲ ನಡುವೆ ಯಾರಾಗ್ತಾರೆ ಕೈ ಅಭ್ಯರ್ಥಿ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿಯೇ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಚನ್ನಪಟ್ಟಣವನ್ನು ಅತ್ಯಂತ ಸೀರಿಯಸ್ ಆಗಿ ಪ್ರತಿಷ್ಠೆಯಾಗಿ ಕನ್ಸಿಡರ್ ಮಾಡಿರುವಂತಹ ಡಿಕೆ ಶಿವಕುಮಾರ್ ಮೆಸೇಜ್ ಅನ್ನು ಪಾಸ್ ಮಾಡಿದಾರಂತೆ. ಯಾರಾಗ್ತಾರೆ ಕೈ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಸಸ್ಪೆನ್ಸ್ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾರಣ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರ ಇದು. ಅವರೀಗ ಮಂಡ್ಯ ಸಂಸದರಾಗಿರೋದ್ರಿಂದ ಚನ್ನಪಟ್ಟಣದಲ್ಲಿ ರಿಸೈನ್ ಮಾಡಿದ್ದಾರೆ. ಅಲ್ಲಿ ಬೈ ಎಲೆಕ್ಷನ್ ನಡಿಬೇಕಾಗುತ್ತೆ. ಯಾರಾಗ್ತಾರೆ ಕೈ ಅಭ್ಯರ್ಥಿ, ಯಾರಾಗ್ತಾರೆ ಮೈತ್ರಿ ಅಭ್ಯರ್ಥಿ ಅನ್ನೋದು ತುಂಬಾ ಕುತೂಹಲಕ್ಕಂತೂ ಕಾರಣವಾಗಿದೆ. ಸಿಎಂ ಡಿಸಿಎಂ ಕುರ್ಚಿಯೇ ಜಟಾಪಟಿ. ಎರಡು ಬಣಗಳ ನಡುವೆ ತೀವ್ರವಾದಂತಹ ಮಾತಿನ ವಾಗ್ಯುದ್ಧ ನಡೆದಿತ್ತಲ್ಲ, ಅದಕ್ಕೆ ಈಗ ಫೈನಲಿ ಒಂದು ಪೂರ್ಣ ವಿರಾಮ ಇಡಬೇಕು ಅಂತ ಬಂದಿದ್ರು. ಬಟ್ ಯಾಕೋ ಸ್ವಲ್ಪ ಹಿಂದೆ ಸರಿದ್ರು. ಯಾಕೆ ಅಂತಂದ್ರೆ ತಾತ್ಕಾಲಿಕವಾಗಿ ಯುದ್ಧ ವಿರಾಮವನ್ನ ಘೋಷಣೆ ಮಾಡುವಂತ ಕೆಲಸಕ್ಕೆ ಯಾಕೆ ಹೋಗಿದ್ದಾರೆ ಅಂತಂದ್ರೆ CLP ಸಭೆ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ಶೋಕಾಸ್ ನೋಟಿಸ್ ಕೊಡೋದು ಬೇಡ ಅಂತ ಒಂಚೂರು ಅದಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರಂತೆ. ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಒಬ್ರು ಕೂಗೆಬ್ಸಿದ್ರು. ಇನ್ನೊಂದು ಕಡೆಗೆ DCMಗಳು ಬದಲಾವಣೆ ಆಗಬೇಕು, KPC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು, DCM ಇನ್ನೊಂದಿಷ್ಟು ಸೃಷ್ಟಿಯಾಗಬೇಕು, DCM ಇನ್ನೊಂದಿಷ್ಟು ಸೃಷ್ಟಿಯಾದ್ರೆ DK ಶಿವಕುಮಾರ್ ಅವರಲ್ಲಿ ಯಾಕಿರಬೇಕು, ಹೀಗೆ 108 ವಿಚಾರಗಳು ಬಂತು. ಈ ಎಲ್ಲ ಮುನ್ನೆಲೆಗೆ ತರ್ತಾ ಇರೋದು ಯಾಕೆ ಅಂತಂದಾಗ ಕೆಲವರು ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಈಗ ಮಾಡಿರುವಂಥ ಕೆಲವು ಬೆಲೆ ಏರಿಕೆಗಳೇನಿದೆ ರಾಜ್ಯದಲ್ಲಿ, ಈ ವಿಚಾರಗಳನ್ನು ಮುಚ್ಚಿಡೋದಕ್ಕೋಸ್ಕರ ಇದನ್ನು ಮುನ್ನೆಲೆಗೆ ತಂದಿದ್ದಾರೆ ಅಂತ ಕೆಲವರು ಆರೋಪ ಮಾಡಿದ್ರು. ಇನ್ನು ಕೆಲವರು ಇಲ್ಲ, ನಿಜವಾಗಿಯೂ ಕೂಡ ಈ ಬೆಳವಣಿಗೆ ಕಾಂಗ್ರೆಸ್ನ ವಲಯದಲ್ಲಿ ಆಗ್ತಾ ಇದೆ, ಅದು ಲೋಕಸಭೆ ಆದ ನಂತರ ಕಾಣಿಸಿಕೊಳ್ಳೋದಿತ್ತು, ಕಾಣಿಸಿಕೊಂಡಿದೆ ಈಗ ಅಂತ ಹಲವರು ಅದನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಫೈನಲಿ ಗೊತ್ತಿಲ್ಲ ಈಗ CLP ಸಭೆ ಆದ ನಂತರ ಏನಾಗುತ್ತೆ ಅಂತೇಳಿ. ಅದಕ್ಕೆ ಅಲ್ಲಿಯವರೆಗೂ ಕೂಡ ತಾತ್ಕಾಲಿಕವಾದಂತಹ ಬ್ರೇಕ್ ಅನ್ನಂತೂ ಹಾಕಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಗೊತ್ತಿಲ್ಲ, CLP ಸಭೆ ಇದ್ರೂ ಸಹ ಆ ಧೈರ್ಯವನ್ನ ಮಾಡಿ DK ಶಿವಕುಮಾರ್ ಅವರು ಕೊಡಬಹುದೇನೋ ನೋಟಿಸನ್ನ.